ಮೈಸೂರಿನಲ್ಲಿ ಫಸ್ಟ್ ಟೈಮು ಒಂದು ಅತ್ಯುತ್ತಮವಾದಂತಹ ಸೇವೆ ಕೊಡೋದಕ್ಕೆ ಈಗಾಗಲೇ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಈಗಾಗಲೇ ಬಂದಿರುವಂಥದ್ದು. ಇವನ್ ಕಂಪೇರ್ ಮಾಡಿದ್ರೆ ಬೇರೆ ಲ್ಯಾಬ್ ಸೆಂಟರ್ಸ್ ಕಂಪೇರ್ ಮಾಡಿದ್ರೆ 50% ಒಂದು ಪ್ರೈಸ್ ಕಡಿಮೆ ಇದೆ. ಸೊ ಕಂಪ್ಲೀಟ್ NABL ಗೈಡ್ಲೈನ್ಸ್ ಏನಿದೆ ಮೇಂಟೈನ್ ಮಾಡ್ತಾ ಇದ್ದೀವಿ. ಪೇಷಂಟ್ಸ್ಗೆ ಈಗ ಒಂದು MRI ನಮ್ಮಲ್ಲಿ ಆಲ್ಮೋಸ್ಟ್ ನಾವು 3,000 ರೂಪಾಯಿಂದ MRI ಮಾಡಿಸ್ಕೊಂಡು ಮೊಬೈಲ್ ಆ್ಯಪಲ್ಲಿ ಬುಕ್ ಮಾಡಿದ್ರೆ ಪೇಷಂಟ್ಸ್ಗೂ ಅಡ್ವಾಂಟೇಜ್ ಆಗುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಹೋಗ್ತೀವಿ. ಮೈಸೂರಿನಲ್ಲಿ ಫಸ್ಟ್ ಟೈಮು ಒಂದು ಅತ್ಯುತ್ತಮವಾದಂತಹ ಸೇವೆ ಕೊಡೋದಕ್ಕೆ ಈಗಾಗಲೇ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಈಗಾಗಲೇ ಬಂದಿರುವಂಥದ್ದು ನೋವಾಸ್ ಹೆಲ್ತ್ ಕೇರ್ ಸೆಂಟರ್. ಪ್ರಮುಖವಾಗಿ ಸಾಕಷ್ಟು ನಾವು ಡಯಾಗ್ನೋಸ್ಟಿಕ್ ಸೆಂಟರ್ಗಳನ್ನ ನೋಡಿರ್ತೀವಿ, ಆದರೆ ಇಲ್ಲಿರುವಂಥ ಸೇವೆಗಳಾಗಿರ್ಬೋದು, ಜೊತೆಗೆ ಇಲ್ಲಿರುವಂಥ ಹೈಟೆಕ್ ಟೆಕ್ನಾಲಜಿ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಅತ್ಯುತ್ತಮವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಶಿವಪ್ರಸಾದ್ ಸರ್ ಈಗ ನನ್ನ ಜೊತೆ ಇದ್ದಾರೆ, ಅವರೊಟ್ಟಿಗೆ ಮಾತಾಡ್ತೀನಿ. ಸರ್, ಏನಿದು ನೋವಾಸ್ ಹೆಲ್ತ್ ಲ್ಯಾಬ್ಸ್ ಅನ್ನೋದು? ಇದು ಡೆಡಿಕೇಟೆಡ್ ಡಯಾಗ್ನೋಸ್ ಸೆಂಟರ್. ಮೈಸೂರಲ್ಲಿ ಹೆಲ್ತ್ ಕೇರ್ ರಿಲೇಟೆಡ್ ಆಗಿ ಯಾವುದೂ ಇರ್ತಿರಲಿಲ್ಲ. ಸಮ್ಟೈಮ್ಸ್ ಏನಾಗುತ್ತೆ, ಪೇಷಂಟ್ಸು ದೂರದಿಂದ ಬರ್ತಾರೆ, ನಮ್ಮ ಸೆಂಟ್ರಿಗೆ ಬರಬೇಕು, ಆಮೇಲೆ ಬಂದು ಅಷ್ಟು ದೂರದಿಂದ ಬಂದರೆ ಪೇಮೆಂಟ್ಸ್ ಇರಲ್ಲ ಅವ್ರ ಹತ್ರ, ಪೇಷಂಟ್ಸ್ ಹತ್ರ. ಅದು ನಾನು ಸುಮಾರು ಒಂದು 10 ವರ್ಷದಿಂದ ಇದೆ ಹೆಲ್ತ್ ಕೇರಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇರೋದು ಎಲ್ಲ ನೋಡಿದ್ವಿ. ನಮ್ಮದು ಹಳೆದೊಂದು ಸೆಂಟರ್ ಇದೆ, ನಾವು ಡಯಾಗ್ನೋಸ್ಟಿಕ್ಸ್ ಅಂತ. ಅಲ್ಲಿ ಪ್ರತಿದಿನ ಪೇಷಂಟ್ಸ್ ನೋಡ್ತಾ ಇದ್ವಿ. ನಾವಲ್ಲಿ ಕಡಿಮೆ ಬಜೆಟಲ್ಲಿ ಪೇಷಂಟ್ಸ್ಗೆ ಸ್ಕ್ಯಾನ್ ಮಾಡ್ಕೊಡ್ತೀವಿ. 3,500-4,000 ರೂಪಾಯಿಗೆಲ್ಲ ಗೌರ್ಮೆಂಟ್ ರೇಟ್ ಏನಾಗುತ್ತೆ ಆ ರೇಟ್ಗೆ ಸ್ಕ್ಯಾನ್ಸ್ ಎಲ್ಲ ನಾವು ಮಾಡ್ಕೊಡ್ತಾ ಇದ್ವಿ ಪೇಷಂಟ್ಸ್ಗೆ. ಬಟ್ ಅದು ಎಲ್ಲೋ ನಾವು ಡಿಜಿಟಲ್ ಆಗಿ ಏನೋ ಬರ್ತಾ ಇರಲಿಲ್ಲ. ಸೊ ಅಷ್ಟು ಪೇಷಂಟ್ಗೆ ಗೊತ್ತಾಗ್ತಾ ಇರಲಿಲ್ಲ. ಅವ್ರ ಪಾಪ ಅಫೋರ್ಡ್ ಮಾಡೋಕ್ಕಾಗಲ್ಲ, ಗೌರ್ಮೆಂಟಲ್ಲಿ ಒಂದೊಂದು ತಿಂಗಳು ವೆಯ್ಟ್ ಮಾಡಬೇಕಾಗಿತ್ತು. ಸೇಮ್ ಅಮೌಂಟ್ ಕೊಟ್ಟರೆ ನಾವು ಅದೇ ರೇಟಲ್ಲಿ ಗೌರ್ಮೆಂಟಿಗೆಲ್ಲ ಮಾಡ್ಕೊಡ್ತಾ ಇದ್ವಿ. ಆಮೇಲೆ ಸಮ್ ಪೇಷಂಟ್ಸ್ ಎನ್ಕ್ವೈರೀಸ್ ಬರ್ತಿತ್ತು, ಪೇಷಂಟ್ ಸೆಂಟ್ರಿಗೆ ಬರೋಕ್ಕಾಗಲ್ಲ, ಮನೆಗೆ ಬಂದು ಬ್ಲಡ್ ಡ್ರಾ ಮಾಡಿಕೊಡಿ ಅಂತ ಸುಮಾರು ಕಾಲ್ಸ್ ಬರ್ತಾಯಿತ್ತು. ಸೊ ಇದಕ್ಕೆ ನಾವೇನು ಮಾಡಿದ್ವಿ, ಒಂದು ಹೊಸದಾಗಿ ಒಂದು ಸೆಂಟರ್ ಮಾಡೋಣ, ಈ ಥರ ಫೆಸಿಲಿಟೀಸ್ ಮಾಡೋಣ, ಆ ಥರ ಎಲ್ಲ ಪ್ಲ್ಯಾನ್ ಮಾಡಿ ಅಡ್ವಾನ್ಸ್ಡ್ ಸ್ಟಾರ್ಟಿಂಗಿಂದ ನಾವು ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿಬಿಟ್ಟು ರಿಸಲ್ಟ್ ಮಾಡೋಣ ಅಂತ ಒಂದು ಅಡ್ವಾನ್ಸ್ ಮಷಿನ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸಿ, ಕಂಪ್ಲೀಟ್ ಎಲ್ಲ ಜರ್ಮನ್ ಮಿಷಿನ್ಸ್, ಆಲ್ಮೋಸ್ಟ್ ಜರ್ಮನಿಂದ ಇಂಪೋರ್ಟ್ ಮಾಡಿಸಿ, ಎಲ್ಲ ಕ್ವಾಲಿಟಿ ವೈಸ್ ಆಗಲಿ ಮಿಷಿನ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿಯಿಂದ ಮಿಷಿನ್ಸ್ ಜರ್ಮನಿಂದ ಇಂಪೋರ್ಟ್ ಮಾಡಿಸಿ ಎಲ್ಲ ಮಾಡ್ತಾಯಿದ್ವಿ. ಇದರಲ್ಲಿ ಏನಾಗಿದೆ ಅಂದರೆ ಪೇಷಂಟ್ಸು ಮೊಬೈಲ್ ಅಪ್ಲಿಕೇಶನ್ ಇಂಟ್ರೊಡ್ಯೂಸ್ ಮಾಡಿದ್ವಿ, ನೋವಾಸ್ ಹೆಲ್ತ್ ಲ್ಯಾಬ್ಸ್ ಅಂತ. ಮೊಬೈಲ್ ಅಪ್ಲಿಕೇಶನಲ್ಲಿ ಬುಕ್ ಮಾಡಿದ್ರೆ, ಇವನ್ ಕಂಪೇರ್ ಮಾಡಿದ್ರೆ ಬೇರೆ ಲ್ಯಾಬ್ ಸೆಂಟರ್ಸ್ ಕಂಪೇರ್ ಮಾಡಿದ್ರೆ 50% ಒಂದು ಪ್ರೈಸ್ ಕಡಿಮೆ ಇದೆ. ಓಕೆ, 50% ಪ್ರೈಸ್ ಕಡಿಮೆ ಇದೆ. ಪೇಷಂಟ್ಸ್ ಎಲ್ಲ ನೋಡ್ಬೋದು ಒಂದ್ಸಲ, ಬೇರೆ ಲ್ಯಾಬ್ಗೆ ಕಂಪೇರ್ ಮಾಡಿದ್ರೆ ಯೂಶಲ್ಲ ಕಂಪೇರ್ ಮಾಡ್ತಾರೆ. ಸೊ ಕಂಪೇರ್ ಮಾಡಿ ನೋಡ್ಬೋದು, 50% ಪ್ರೈಸ್ ಕಡಿಮೆ ಇದೆ. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸ್ ಮನೆಗೆ ಹೋಗಿ ಎಕ್ಸ್ಪೀರಿಯನ್ಸ್ ಟ್ರೈನ್ ಟೆಕ್ನಿಷಿಯನ್ಸ್ ಮನೆಗೆ ಹೋಗಿ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡು ಬಂದು ರಿಸಲ್ಟ್ಸ್ ವಿತಿನ್ 5 hours ಡಿಸ್ಪ್ಯಾಚ್ ಮಾಡೋ ಥರ ಇದು ಮಾಡಿದೆ. ಹಂಗೆ ರಿಸಲ್ಟು ಅಷ್ಟೇ, ನಾವು ಕಂಪ್ಲೀಟ್ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. NABL ಗೈಡ್ಲೈನ್ಸ್ ಏನಿದೆ 3 times ಕ್ವಾಲಿಟಿ ಚೆಕ್ ಮಾಡೋದಾಗಲಿ, ಸೊ ಕಂಪ್ಲೀಟ್ NABL ಗೈಡ್ಲೈನ್ಸ್ ಏನಿದೆ ಮೇಂಟೈನ್ ಮಾಡ್ತಾ ಇದ್ವಿ. ಇವನ್ ಶಾರ್ಟ್ಲಿ ನಾವು NABLಗೆ ಎಂಟ್ರಿ ಕೊಡ್ತಾ ಇದ್ವಿ, ಎಂಟ್ರಿ ಲೆವೆಲ್ ಇದ್ದೀವಿ, ಇವಾಗ ಮಾಡ್ಸೋಣ ಅಂತ ಪ್ಲ್ಯಾನ್ ಇದೆ. ಸೊ ಅದೇ ಥರ ರಿಸಲ್ಟ್ ಆಗಲಿ ಅದು ಮಾಡ್ತಾ ಇದ್ವಿ. ಪ್ಲಸ್ ಇನ್ನು CT MRI ಆಯಿತು. ಸೊ ಈಗ CT MRI ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಈಗ ಒಂದು MRI ಮಾಡಿಸ್ಬೇಕಂದ್ರೆ 8,000-10,000 ರೂಪಾಯಿ ಖರ್ಚಾಗುತ್ತೆ. ಸೊ ಅದು ನಾವೇನು ಪ್ಲ್ಯಾನ್ ಮಾಡಿದ್ವಿ, ಮೊಬೈಲ್ ಆ್ಯಪಲ್ಲಿ ಬುಕ್ ಮಾಡಿದ್ರೆ ನಾವು ಥರ್ಡ್ ಪಾರ್ಟಿ ಸೆಂಟರ್ಸು, ನಮ್ಮದೇ ಒಂದು ಸೆಂಟರ್ಸ್ ಇರುತ್ತೆ, ಬೇರೆಯವ್ರ ಜೊತೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಅವ್ರ ಹತ್ರ ಒಂದು ಸ್ಪೆಷಲ್ ಪ್ರೈಸ್ ತೊಗೊಂಡು ಪೇಷಂಟ್ಸ್ಗೆ ಈಗ ಒಂದು MRI ನಮ್ಮಲ್ಲಿ ಆಲ್ಮೋಸ್ಟ್ ನಾವು 3,000 ರೂಪಾಯಿಂದ MRI ಮಾಡಿಸ್ಕೊಂಡು ಮೊಬೈಲ್ ಆ್ಯಪಲ್ಲಿ ಬುಕ್ ಮಾಡಿದ್ರೆ. ಸೊ ಅದೊಂದು ಅಡ್ವಾಂಟೇಜ್, ಪೇಷಂಟ್ಸ್ಗೂ ಅಡ್ವಾಂಟೇಜ್ ಆಗುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಹೋಗ್ತೀವಿ. ಈ ಪ್ರೈಸಿಂಗ್ ಎಲ್ಲ ಕೇಳಿದ್ರೆ ನಮ್ಮ ಹತ್ರನೇ ಬಂದು ಪೇಷಂಟ್ಸ್ ಕೇಳ್ತಾ ಇರ್ತಾರೆ. ಇವನ್ ನಮ್ಮನೆ ಯಾರೋ ಡಾಕ್ಟರ್ ಬಂದಿದ್ರು, ಅವ್ರು ಮಾತಾಡ್ತಾ ಬೇರೆ ಲ್ಯಾಬಲ್ಲಿ ಟೆಸ್ಟಿಗೆ 1,500 ಇದೆ, ನೀವೇನಿಗೆ 800 ಮಾಡ್ಕೊಡ್ತೀರಾ, ನೀವು ಕರೆಕ್ಟಾಗಿ ಕ್ವಾಲಿಟಿಯಾಗಿ ಮಾಡ್ತಾ ಇದ್ದೀರಾ, ನನಗೆ ಯಾಕೋ ಡೌಟು, ಆ ಥರ ಮಾಡ್ತಾರೆ. ನಾವೇನು ಮಾಡ್ತೀವಿ, ಕಡಿಮೆ ಕೊಟ್ಟಾಗ ಪೇಷಂಟ್ಗೆ ಅದೇ ಆಗುತ್ತೆ. ನಾವೇನಾಗುತ್ತೆ, ಡೈರೆಕ್ಟ್ ಕಂಪ್ನಿಯಿಂದ ಮಿಷಿನ್ಸ್ ಇಂಪೋರ್ಟ್ ಮಾಡಿರ್ತೀವಿ, ನಮಗೆ ಕಾಸ್ಟ್ ಪರ್ ಟೆಸ್ಟ್ ಎಲ್ಲ ಕಡಿಮೆ ಬರುತ್ತೆ. ಸೊ ನಾವೇನು ಮಾಡ್ತೀವಿ, ಈಗ ಬೇರೆಯವ್ರು ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟರ್ ಬರ್ತಾರೆ, ಅದು ಬಂದು ಎಲ್ಲ ಪ್ರೈಸಿಂಗ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ನಾವು ಡೈರೆಕ್ಟ್ ಕಂಪ್ನಿಯಿಂದ ಬರೋದ್ರಿಂದ ನಮ್ಗೇನು ಬಜೆಟ್ ಬರುತ್ತೆ ಸ್ವಲ್ಪ ಪ್ರಾಫಿಟ್ ಇಟ್ಕೊಂಡು ನಾವು ಡೈರೆಕ್ಟ್ ಕಸ್ಟಮರ್ಗೆ ನಾವು ಇದು ಮಾಡ್ತೀವಿ. ಥರ್ಡ್ ಪಾರ್ಟಿ ಮಧ್ಯದಲ್ಲಿ ಯಾರು ಇನ್ವಾಲ್ವ್ ಮಾಡ್ದೇನೆ. ಸೊ ನಮ್ಗೇನು ಬರುತ್ತೆ ಅದನ್ನು ಸ್ವಲ್ಪ ಇಟ್ಕೊಂಡು ಪೇಷಂಟ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಆ ಡಾಕ್ಟರ್ ಅಷ್ಟೇ ಎಲ್ಲ ಇದು ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅವರೇ ಖುಷಿ ಪಟ್ಟರು. ಅವ್ರಿಗೆ ಆ್ಯಕ್ಚುಲಿ ಅರ್ಲಿಯರ್ ರಿಪೋರ್ಟ್ಸ್ ಎಲ್ಲ ಇದ್ದು ಕ್ರಾಸ್ ಚೆಕ್ ಆಗಿ ಅವ್ರಿಗೆ ಇನ್ನೊಂದ್ಸಲ ಡೌಟ್ ಬಂದು ಬೇರೆ ಲ್ಯಾಬಲ್ಲಿ ಚೆಕ್ ಮಾಡಿದ್ದಾರೆ, ಕ್ವಾಲಿಟಿ ವೈಸ್ ಅವರು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಇವನ್ ಹಳ್ಳಿಯಿಂದನೂ ಬರ್ತಾರೆ, ಅದಕ್ಕೋಸ್ಕರ ನಾವು ನಾವೇ ಮಾಡೋಣ ಅಂತ ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಈಗ ಕಾಮನ್ ಆಗಿ ಇಷ್ಟು ಕಡಿಮೆ ಅಂತಂದಾಗ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ಒಂದು ಚರ್ಚೆ ಆಗುತ್ತೆ. ಅದ್ರ ಜೊತೆಗೆ ಒಂದು ರೀತಿಯಲ್ಲಿ ಕಾಂಪಿಟೇಷನ್ ಆಗ್ಬಿಡುತ್ತೆ. ಇವಾಗ ನೀವು ಕೂಡ ಬೇರೆಯವ್ರ ಕಾಂಪಿಟೇಟರ, ಯಾಕಂದ್ರೆ 1,500 ಮಾಡ್ತಿರೋ ನೀವು ಸಡನ್ ಆಗಿ 750-800 ರೂಪಾಯಿ ಮಾಡಿದಾಗ ಯಾರೋ ಕಾಂಪಿಟೇಟರ್ ಉಟ್ಕೊಂಡಿದಾರಲ್ಲ ನನಗೆ ಅಂತ ಬರುತ್ತೆ. ಸೊ ಇದು ರೋಗಿಗಳ ಅವರ ಒಂದು ಅನುಕೂಲಕ್ಕೆ ಮಾಡ್ತಿರೋದಾ ಅಥವಾ ಇದು ಒಂದು ಕಾಂಪಿಟೇಷನ್ಗೆ ಅಂತ ಹೇಳಿ ಮಾಡ್ತಿದ್ದಾರೆ? ಕಾಂಪಿಟೇಷನ್ ನಮಗೆ ಆ ಥರ ಕಾಂಪಿಟ್ ಮಾಡಬೇಕು ಅಂತ ಏನಿಲ್ಲ ಸರ್. ನಾವು ಫಸ್ಟು ಪೇಷಂಟ್ಸ್ ಪ್ರಿಯಾರಿಟಿ ಫಸ್ಟ್ ಕೊಡಬೇಕು. ಸೊ ಅವರು ಮಾಡ್ತಾರೆ, ಈಗ ಎಲ್ಲರೂ ಮಾಡ್ತಾರೆ, ಅವ್ರು ಯಾವ ಥರ ಮಾಡ್ತಾರೋ ನಮ್ಗೆ ಅಷ್ಟು ಐಡಿಯಾ ಇರಲ್ಲ. ನಾವು ಮೇಜರ್ ನಮ್ಮದು ಪೇಷಂಟ್ ಅಷ್ಟೇ.
ಸೊ ಪೇಷಂಟ್ ಒಳ್ಳೆ ಕ್ವಾಲಿಟಿ ಕೊಡಬೇಕು, ಒಳ್ಳೆ ಪ್ರೈಸಿಂಗ್ ಕೊಡಬೇಕು. ಸೊ ಪೇಷಂಟ್ ಖುಷಿ ಇರಬೇಕು, ಎಂಡ್ ಆಫ್ ದ ಡೇ ನಾವು ಖುಷಿ ಇರಬೇಕು. ಅಂದ್ರೆ ಸೊ ಕ್ವಾಲಿಟಿ ವೈಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಂಪ್ಲೀಟ್ NABLs, ಕಂಪ್ಲೀಟ್ ನಾವು 3 ಟೈಮ್ QC ಚೆಕ್ ಮಾಡ್ತೀವಿ, ಎಲ್ಲ ಕ್ರಾಸ್ ಚೆಕ್ ಮಾಡ್ತೀವಿ. ಏನ್ ರೂಲ್ಸ್ ಇದೆ ಅದೇ ತರ ಸ್ಟೆಪ್ ಮಾಡಿ ಪೇಷಂಟ್ ಎಲ್ಲಾದ್ರೂ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈವನ್ ನಮ್ಮವರು ಹೋಮ್ ಸ್ಯಾಂಪಲ್ ಕಲೆಕ್ಷನ್ ಹೋಗ್ಬೇಕಾದ್ರೆ ಅವರೇ ನೋಡ್ತಾರೆ, ಯಾವ್ದಾದ್ರು ಪ್ರೊಫೆಷನಲ್ ಸ್ಟಾಫ್ಸ್ ಇದಾರೆ, ಇವರು ಯಾವ ತರ ಇದು ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ಒಂದ್ಸಲ ಈಗ ಪೇಷಂಟ್ಸ್ ಒಂದೇ ಕಡೆ ಮಾಡ್ಸಲ್ಲ, 4 ಕಡೆಗೆ ಮಾಡ್ತಿರ್ತಾರೆ. ಸೊ ಅವ್ರ ಕ್ವಾಲಿಟಿ ವೈಸ್ ಎಲ್ಲ ಗೊತ್ತಾಗುತ್ತೆ. ಸೊ ನಾವು ಮೇಜರ್ ಕನ್ಸರ್ನ್ ನಮ್ಮದು ಕ್ವಾಲಿಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಹೇಗಿದೆ ಅದೇ ಥರ ಮೇಂಟೈನ್ ಮಾಡ್ತೀವಿ. ಪೇಷಂಟ್ಸ್ಗೆ ಹೆಲ್ಪ್ ಆಗಬೇಕು ಆ ಕಾನ್ಸೆಪ್ಟಲ್ಲಿ ಮಾಡ್ತೀವಿ. ಓಕೆ, ಕೆಲವೊಂದು ರಿಪೋರ್ಟ್ಗಳು ಬರೋದು 3 days ಆಗುತ್ತೆ, 4 days ಆಗುತ್ತೆ ಅಂತ ಕಾಮನ್ ಆಗಿ ಆ್ಯಕ್ಚುಲಿ ಇರುತ್ತೆ. ಸೊ ಅಂಥ ರಿಪೋರ್ಟ್ಗಳು ಕೂಡ ನಿಮಗೆ ಒನ್ ಡೇಗೆ ಸಿಗುತ್ತೆ ಅನ್ನೋದು ನನ್ನ ಆ್ಯಕ್ಚುಲಿ, ಯಾಕಂದರೆ ಮುಂಬೈ ಕಳಿಸ್ಬೇಕು ಈ ಥರ ಸಮಥಿಂಗ್. ಅದೊಂದು ಮೇನ್. ಈಗ ಅಲರ್ಜಿ ಏನಾಗುತ್ತೆ, ಮುಂಚೆ ಅಲರ್ಜಿ ಪ್ರೊಫೈಲ್ಸ್ ಆಗಲಿ, ಇನ್ಫೆಕ್ಷನ್ ಪ್ರೊಫೈಲ್ಸ್ ಆಗಲಿ ಏನಾಗುತ್ತೆ, ಅದನ್ನು ಕಾಸ್ಟ್ ಪರ್ ಇದಾಗುತ್ತೆ. ಸೊ ನಾವು ಏನು ಮಾಡಿದ್ವಿ, ಹೈಯರ್ ಮಿಷನ್ಸ್ ಎಲ್ಲ ಇಲ್ಲೇ ಸೆಟ್ ಮಾಡಿದ್ವಿ. ನಮ್ಗೇನು ಕಾಸ್ಟ್ ಸೇವ್ ಆಯಿತು, ನಾವು ಇಲ್ಲಿಂದ ಸ್ಯಾಂಪಲ್ನ ಮುಂಬೈಗಾಗಲಿ ಇನ್ನೂ ಒಂದು ಮೆಟ್ರೋ ಸಿಟೀಸ್ಗೆಲ್ಲ ನಾವು ಕಳಿಸ್ಬೇಕಿದ್ರೆ ಅದು ಕಾಸ್ಟ್ ಆ್ಯಡ್ ಆಗುತ್ತೆ. ಅದು ಕಾಸ್ಟ್ ಕಂಪನಿ ಏನು ಬೇರ್ ಮಾಡಲ್ಲ, ಅದನ್ನು ಪೇಷಂಟ್ ಮೇಲೆ ಹಾಕ್ತಾರೆ. ಸೊ ನಾವೇನಾಗುತ್ತೆ ಎಲ್ಲ ಇನ್ಹೌಸಲ್ಲೇ ಮಾಡೋದ್ರಿಂದ ನಾವು ಆದಷ್ಟು ಬೆಸ್ಟ್ ಪ್ರೈಸ್ ಪೇಷಂಟ್ಸ್ ಕೊಡ್ಬೋದು. ಸೊ ಆ ಕಾನ್ಸೆಪ್ಟ್ ಅಲ್ಲಿ ನಾವು ಎಲ್ಲರೂ ಇನ್ಹೌಸಲ್ಲಿ ಆಗುತ್ತೆ. ಇವನ್ ಸೇಮ್ ಡೇಲ್ ನಮ್ದು ರಿಸಲ್ಟ್ ಸಿಗುತ್ತೆ. ನಾವು ಯಾವುದೋ ಮೆಟ್ರೋ ಸಿಟೀಸ್ ಮೇಲೆ ನಾವು ಡಿಪೆಂಡ್ಸ್ ಆಗೇ ಇಲ್ಲ. ಇನ್ ಫ್ಯೂಚರ್ ನಮ್ದು ಪ್ಲಾನ್ ಇದೆ, ಎಕ್ಸ್ಪ್ಯಾಂಡ್ ಮಾಡೋಣ. ಫಸ್ಟ್ ಮೈಸೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಒಂದು ಕಾರ್ಪೊರೇಟ್ ಕಂಪನಿ ಥರ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಪ್ಲಾನ್ ಇದ್ವಿ, ನೋಡೋಣ ಹೇಗಾಗುತ್ತೆ. ಓಕೆ ಸರ್, ಈಗ ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ? ಸೊ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಏನು ಇದಾಗುತ್ತೆ? ಇವಾಗ ನಮ್ದು ರಾಮಸ್ವಾಮಿ ಸರ್ಕಲ್ ಹತ್ರ ಕೋರ್ಟ್ ರೋಡ್ ಬರುತ್ತಲ್ಲ, ಅಲ್ಲಿ ಸೆಂಟರ್ ಮಾಡಿದ್ದೀವಿ. ಸೊ ಕಲೆಕ್ಷನ್ ಸೆಂಟರ್ಸ್ ಮೈಸೂರಲ್ಲಿ ಇನ್ನೊಂದು 4-5 ಕಡೆ ಮಾಡೋ ಪ್ಲಾನ್ ಇದೆ, ಅದು ಮಾಡ್ತಾ ಇದೀವಿ. ಇವನ್ ಪೇಷಂಟ್ಸ್ ನಮ್ಮ ಹತ್ರ ಬರಲೇಬೇಕು ಅಂತ ಅವಶ್ಯಕತೆನೇ ಇಲ್ಲ. ಮನೇಲೆ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೇ ಬುಕ್ ಮಾಡಿದ್ರೆ ನಮ್ಮವರು ಮನೆಗೆ ಹೋಗಿ ತಗೊಂಡ್ ಬರ್ತಾರೆ. ಇನ್ ರೇಡಿಯಾಲಜಿ ಇದೆಲ್ಲ ಬೇಕಿದ್ರೆ ನಮ್ಮ ಥರ್ಡ್ ಪಾರ್ಟ್ನರ್ ಸೆಂಟರ್ಸ್ ಮಾಡ್ಕೊಡ್ತೀವಿ. ಅವ್ರ ಟೈಮಿಂಗ್ಸ್ ಮತ್ತೆ ಅಲ್ಲಿ ಹೋಗಿ ಸಮ್ಟೈಮ್ಸ್ ಏನಾಗುತ್ತೆ, ಬೇರೆ ಕಡೆ ಈಗ ಪೇಷಂಟ್ಸ್ಗೆ ಗೊತ್ತಿರಲ್ಲ ಹೇಗಿರುತ್ತೆ. ಸೊ MRI ಯೂಶುವಲ್ 1 day ಫುಲ್ ವೆಯ್ಟ್ ಮಾಡ್ಬೇಕಾಗುತ್ತೆ. ಅಲ್ಲಿ ಹೋಗಿ ಅವ್ರು ಬಿಲ್ ಪೇ ಮಾಡಿ ಅವ್ರು ಒಂದು ಟೈಮ್ ಕೊಡ್ತಾರೆ. ಈಗ ಬೆಳಗ್ಗೆ ಪೇಷಂಟ್ ಹೋದ್ರೆ ಸಂಜೆಗೆ ಟೈಮ್ ಕೊಡ್ತಾರೆ, ಪೇಷಂಟ್ ಎಂಟೈರ್ ಡೇ ವೇಸ್ಟ್ ಆಗುತ್ತೆ. ಸೊ ನಮ್ದು ಆ ಥರ ಇಲ್ಲ. ಅದೊಂದು ಅಡ್ವಾಂಟೇಜ್ ಅಂದ್ರೆ ಪೇಷಂಟ್ ಮನೇಲೆ ಕೂತ್ಕೊಂಡು ಯಾವ ಟೈಮಿಗೆ ಬೇಕು, ಯಾವ ಡೇಟಿಗೆ ಬೇಕು, ಯಾವ ಟೈಮಿಗೆ ಬೇಕು ಬುಕ್ ಮಾಡಿದ್ರೆ ಆ ಟೈಮ್ಗೆ ಹೋದ್ರೆ ಅಲ್ಲಿ ಸ್ಲಾಟ್ ರೆಡಿ ಇರುತ್ತೆ, ಇಮಿಡಿಯೇಟ್ ಸ್ಕ್ಯಾನ್ ಆಗುತ್ತೆ, ಬರ್ತಾರೆ. ಸೊ ಪೇಷಂಟ್ ಫ್ರೆಂಡ್ಲಿ ಕಂಪ್ಲೀಟ್ಲಿ ನಮ್ಮ ಸೆಂಟ್ರು ಬೇಸ್ಡ್ ಆನ್ ಪೇಷಂಟ್ಗೆ ಒಳ್ಳೇದಾಗಬೇಕು ಆ ಥರ ಇದನ್ನು ಮಾಡಿದ್ವಿ. ಅಂದ್ರೆ ಓವರ್ ಆಲ್ ಟೈಮಿಂಗ್ಸ್ ಕೂಡ ಸೆಟ್ ಮಾಡ್ಕೋಬೋದಾ ನಾವು? ಈ ಟೈಮಿಂಗ್ಸ್ ಯಾವ ಡೇಟಿಗೆ ಬೇಕು, ಯಾವ ಟೈಮಲ್ಲಿ ನಮಗೆ ಸ್ಕ್ಯಾನ್ ಬೇಕು ಅದನ್ನ ಸೆಟ್ ಮಾಡಿದ್ರೆ ಆ ಟೈಮ್ಗೆ ಅಲ್ಲಿ ಆಲ್ರೆಡಿ ನಾವು ಸೆಂಟರ್ಗೆ ನೋಟಿಫಿಕೇಶನ್ ಹೋಗಿರುತ್ತೆ, ಅವ್ರು ರೆಡಿ ಮಾಡಿರ್ತಾರೆ. ಪೇಷಂಟ್ ಹೋಗ್ತಿದ್ದಂಗೆ ಒಂದು 10 ನಿಮಿಷ ಆ ಕಡೆ ಈ ಕಡೆ ಬಟ್ ಮಾಡ್ತಾರೆ. ಸೊ ಹೋಲ್ ಡೇ ವೆಯ್ಟ್ ಮಾಡೋ ಬದಲು 1 hour ಅವ್ರದ್ದು ಎಂಟೈರ್ ಪ್ರೋಸೆಸ್ ಮುಗಿಯುತ್ತೆ. ಆ್ಯಂಡ್ ರಿಸಲ್ಟ್ಸ್ ಅಷ್ಟೇ ಇಮಿಡಿಯೇಟ್ ಆಗಿ ಒನ್ಸ್ ನಮ್ಮ ಟ್ಯಾಟಲ್ಲಿ ಏನಿರುತ್ತೆ ಆ ಟ್ಯಾಟ್ ಟೈಮಿಂಗ್ಸಲ್ಲಿ ಪೇಷಂಟ್ ಮೊಬೈಲ್ ಅಪ್ಲಿಕೇಶನಲ್ಲಿ ರಿಸಲ್ಟ್ ಡೌನ್ಲೋಡ್ ಮಾಡ್ತಾರೆ. ಅಂದರೆ PDF ಮುಖಾಂತರನೂ ಹೋಗುತ್ತೆ. ಓಕೆ, ಸೊ ಆ ಥರ ಪೇಷಂಟ್ ಫ್ರೆಂಡ್ಲಿ ಆಗಿ ಇರುತ್ತೆ. ಸೊ ವೆಯ್ಟ್ ಮಾಡೋದು ಅದೆಲ್ಲ ಸ್ವಲ್ಪ ಟೈಮ್ ಕಡಿಮೆ ಆಗುತ್ತೆ. ಓಕೆ, ಆದರೆ ಇದನ್ನ ಹೊರತುಪಡಿಸಿ ಇದು ಮೇನ್ ಆ್ಯಕ್ಚುಲಿ ನಿಮ್ಮ ಇರುವಂಥದ್ದು. ಸೊ ಇದನ್ನು ಹೊರತುಪಡಿಸಿ ಬೇರೆ ಕಡೆ ಏನಾದ್ರು ಇನ್ನೊಂದು ಸ್ವಲ್ಪ ಎನ್ಲಾರ್ಜ್ ಮಾಡುವಂಥದ್ದು ಅಥವಾ ಅದೇ ಒಂದು 6 ತಿಂಗಳು ಇಲ್ಲಿ ಪ್ಲಾನ್ ಮಾಡ್ತಾ ಇದ್ವಿ. ಒಂದು 6 ತಿಂಗಳು ಇಲ್ಲಿ ಸ್ವಲ್ಪ ನಮ್ದು ಎಲ್ಲರೂ ಪರ್ಫೆಕ್ಟ್ ಇರಲ್ಲ. ಸೊ ಇಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡು ಬೇರೆ ಕಡೆ ಎಸ್ಟಾಬ್ಲಿಷ್ ಮಾಡೋ ಪ್ಲಾನ್ಸ್ ಇದೆ, ನೋಡೋಣ ಹೇಗಾಗುತ್ತೆ ಪ್ಲಾನ್ ಇದೆ. ಓಕೆ, ಒಂದು ರೀತಿಯಲ್ಲಿ ಹೆಲ್ತ್ ವಿಚಾರದಲ್ಲಿ ಆ್ಯಕ್ಚುಲಿ ಇದೊಂದು ರೀತಿಯಲ್ಲಿ ಹೊಸ ಆವಿಷ್ಕಾರ ಮಾಡೋದು. ಹೌದು, ಈಗ ಬೆಂಗಳೂರು ಮೆಟ್ರೋ ಸಿಟೀಸ್ ಆ ಥರ ದೊಡ್ಡ ಸಿಟೀಸ್ ಅಲ್ಲಿ ಈ ಥರ ಫೆಸಿಲಿಟೀಸ್ ಎಲ್ಲ ಇದೆ, ಕೊಡ್ತಾ ಇದ್ದಾರೆ. ಬಟ್ ನಮ್ಮ ಟೈರ್ 2 ಸಿಟೀಸ್ಗಳಲ್ಲಿ ಇನ್ನ ಆ ಥರ ಫೆಸಿಲಿಟೀಸ್ ಇಲ್ಲ. ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ, ಜನ ಹೇಗೆ ತಗೊಳ್ತಾರೆ ನೋಡಬೇಕು. ಬಟ್ ಇದಂತೂ ಜನರಿಗಂತೂ 100% ಯೂಸ್ ಆಗುತ್ತೆ. ಅದೇ ಥರನೇ ನಾವೆಲ್ಲ ವರ್ಕೌಟ್ ಮಾಡಿದ್ದೀವಿ. ನಾವೆಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ತೊಗೊಂಡು ಬಂದೆ. ಅದು ಪೇಷಂಟ್ಗೆ ನೆಕ್ಸ್ಟ್ ಪೇಷಂಟ್ಗೆ ಆ ಥರ ಆಗಬಾರ್ದು, ಎಲ್ಲ ನೋಡಿ ಅದನ್ನ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅದನ್ನು ಕಡಿಮೆ ಮಾಡಬೇಕು, ಆ ಥರ ಮಾಡಿ. ಸೊ ಪರ್ಟಿಕ್ಯುಲರ್ ಆಗಿ ಇಲ್ಲಿ ರೋಗಿಗಳೇನಿರ್ತಾರೆ, ಪೇಷಂಟ್ಗಳೇನಿರ್ತಾರೆ, ಅವ್ರಿಗೆ ಆಗ್ತಿರುವಂಥ ಹೆಚ್ಚುವರಿ ಅಮೌಂಟನ್ನ ಕಡಿತ ಮಾಡಿ ಅವ್ರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡ್ತಿರುವಂಥದ್ದು ಅದು ಕಡಿಮೆ ಆಗುತ್ತೆ. ಆ್ಯಂಡ್ ವೇಟಿಂಗ್ ಟೈಮ್ ಇರುತ್ತೆ. ಒಬ್ಬೊಬ್ರು ಆಯ್ತು ನಾನು ಪೇಮೆಂಟ್ ಕೊಡ್ತೀನಿ, ಜಾಸ್ತಿ ಟೈಮಿಂಗ್ಸ್ ಬೇಗ ಮಾಡ್ಕೊಡಿ ಅಂತ ಹೇಳಿದ್ರು ಅಲ್ಲಿ ಅವೈಲಬಿಲಿಟಿ ಇರಲ್ಲ. ಕರೆಕ್ಟ್. ಸೊ ಅದನ್ನು ಇವನ್ ಒಂದು ಕಡೆಯಿಂದ ಅಮೌಂಟನ್ನು ಕಡಿಮೆ ಆಗುತ್ತೆ, ಒಂದು ಕಡೆಯಿಂದ ಟೈಮ್ ಉಳಿಯುತ್ತೆ. ಸೊ ಎಮರ್ಜೆನ್ಸಿ ಪೇಷಂಟ್ಗೆ ಪ್ರಿಯಾರಿಟಿ ಏನೇನು ಮಾಡಬೇಕು ನಮ್ಮವರೆಲ್ಲ ಬ್ಯಾಕ್ ಎಂಡಲ್ಲಿ ಎಲ್ಲ ಸಪೋರ್ಟಿವ್ ಇರ್ತಾರೆ. ಆ್ಯಂಡ್ 24 hours ನಮ್ಮದು ಬ್ಯಾಕ್ ಎಂಡ್ ಸಪೋರ್ಟಿಂಗ್ ಇರುತ್ತೆ. ಸೊ ಪೇಷಂಟ್ಗೆ ಏನೇ ತೊಂದರೆ ಆದರೂ ಎಮರ್ಜೆನ್ಸಿ ಏನೇ ಸರ್ವಿಸ್ ಬೇಕಿದ್ರು ನಮ್ಮವ್ರು ಸಪೋರ್ಟ್ ಮಾಡಿ ಮಾಡ್ತಾರೆ. ಓಕೆ, ಇದನ್ನ ಹೊರತುಪಡಿಸಿ ಬೇರೆ ಏನಾದ್ರು ಸರ್ವಿಸಸ್ ಆ್ಯಕ್ಚುಲಿ ನಿಮ್ಮಿಂದ ಇರುತ್ತಾ? ನಮ್ಮಲ್ಲಿ ಫ್ರೀ ಆಂಬುಲೆನ್ಸ್ ಫೆಸಿಲಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ CT ಸ್ಕ್ಯಾನ್, MRI ಸ್ಕ್ಯಾನ್ ಬೇಕಿದ್ರೆ ಪೇಷಂಟ್ಸು ಅಲ್ಲಿ ಏನು ಆಂಬುಲೆನ್ಸ್ ಮಾಡಿಲ್ಲ ಹೋಗ್ಬೇಕು ಅಂತ ಆದರೆ ನಮಗೆ ಒಂದು ಫೋನ್ ಮಾಡಿದ್ರೆ ಸರ್ ಅವ್ರ ಮನೆಯಿಂದನೇ ಪಿಕ್ ಮಾಡ್ತೀವಿ. ಆ ಥರ ಫೆಸಿಲಿಟೀಸ್ ಎಲ್ಲ ಅಂದರೆ ಅದು ಫ್ರೀ ಆಗಿರುತ್ತಾ? ಫ್ರೀ ಇರುತ್ತೆ. ಆಂಬುಲೆನ್ಸ್ಗೆ ನಾವು ಚಾರ್ಜ್ ಮಾಡಲ್ಲ. ಯೂಶಲಿ ಈ ಸೆಂಟರಿಂದ ಅಂತಲ್ಲ, ನಮ್ಮದು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ನಾವು ಯಾವಾಗಲೂ ಆಂಬುಲೆನ್ಸ್ ಫ್ರೀ ಸರ್ವಿಸೇ ಬಿಟ್ಟಿದ್ದೀವಿ ಮೈಸೂರಲ್ಲಿ. ಓವರಾಲ್ ಎಷ್ಟು ಪೇಷಂಟ್ ಓಡಾಡೋದು ನಾವು ₹1 ಚಾರ್ಜ್ ಮಾಡಲ್ಲ ಪೇಷಂಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಈ ಸೇವೆ ಮತ್ತು ಈ ಒಂದು ಕ್ವಾಲಿಟಿ ಇದನ್ನು ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಿ. ಯಾಕಂದರೆ ಸ್ಟಾರ್ಟಿಂಗ್ ಈಗ ಕಾಲಿಟ್ಟಿದ್ದೀರಾ,
ಸೊ ಮೆಡಿಕಲಲ್ಲಿ ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಅಂತಾರೆ, ಬಟ್ ಅದು ಕಂಟಿನ್ಯೂ ಆಗದೆ ಇರಲಿ, ಇದೇ ಒಂದಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗಿ ಕ್ವಾಲಿಟಿ ನಿಮ್ಮ ಸೇವೆನೂ ಕೂಡ ಹಿಂಗೆ ಮುಂದುವರಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಇದು ನೋವಾಸ್ ಹೆಲ್ತ್ ಒಂದು ಕೇರ್ ಏನಿದೆ, ಸೊ ಇದರಲ್ಲಿ ಪ್ರಮುಖವಾಗಿ ಈ ಒಂದು ಲ್ಯಾಬ್ನಲ್ಲಿ ಮಾಡ್ತಿರುವಂಥದ್ದು ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ, ಮೆಟ್ರೋ ಸಿಟಿ ಅಂದರೆ ಆ ಒಂದು ಇರುವಂಥ ಸಿಟಿಗಳಲ್ಲಿರುವಂಥ ಒಂದು ಫೆಸಿಲಿಟೀಸ್ ಈಗ ನಮ್ಮ ಮೈಸೂರಿನಲ್ಲೇ ಈಗಾಗಲೇ ಬಂದಿರುವಂಥದ್ದು. ಇದು ಬಡವರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮತ್ತು ಮಿಡಲ್ ಕ್ಲಾಸ್ ಪೀಪಲ್ಗೆ ಸಾಕಷ್ಟು ರೀತಿಯಲ್ಲಿ ಟೈಮ್ ಬೀಯಿಂಗ್ ಅಂದರೆ ಕಾಯಬೇಕಾಗುತ್ತೆ, ನಮಗೆ ಈಗ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಆದರೆ ನಮಗೆ ಟೈಮ್ ಇರಲ್ಲ ಅಂತ ಹೇಳ್ತಾರೆ. ಜಸ್ಟ್ ಒಂದು ಆ್ಯಪಲ್ಲಿ ಅದನ್ನು ಒಂದು ಕ್ಲಿಕ್ ಮಾಡಿ, ಜೊತೆಗೆ ಅಲ್ಲಿರುವಂಥ ಒಂದು ಟೈಮಿಂಗ್ಸ್ ಮತ್ತು ದಿನವನ್ನು ನೀವು ಜಸ್ಟ್ ಒಂದು ನೋಟ್ ಮಾಡಿಕೊಂಡ್ರೆ ಸಾಕು, ನೇರವಾಗಿ ನಿಮ್ಮ ಮನೆಗೆ ಬರ್ತಾರೆ. ಅಲ್ಲಿ ಪ್ರಮುಖವಾಗಿ ನಿಮಗೆ ಬೇಕಾಗಿರುವಂಥ ಆ ಒಂದು ಎಲ್ಲ ರೀತಿಯ ಒಂದು ಬ್ಲಡ್ ಆಗಿರ್ಬೋದು, ಅದ್ರ ಜೊತೆಗೆ ಸ್ಕ್ಯಾನಿಂಗ್ ಏನಾದ್ರು ಬೇಕು ಅಂತಂದರೆ, ಯಾರಿಗಾದ್ರು MRI ಈ ಥರ ಬೇಕು ಅಂತಂದರೆ ಫ್ರೀ ಆ್ಯಂಬುಲೆನ್ಸ್ ಒಂದು ಸರ್ವಿಸನ್ನು ಕೂಡ ಈಗಾಗಲೇ ಮಾಡಿಕೊಟ್ಟಿರುವಂಥದ್ದು.